ಕರ್ನಾಟಕದ ಎಲ್ಲ ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ. ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಸುಮಾರು 15,000 ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಸೂಚನೆ ಪ್ರಕಟವಾಗಿದ್ದು 18ನೇ ತಾರೀಕಿನಿಂದ ಈಗಾಗಲೇ ಅರ್ಜಿ ಸಲ್ಲಿಕೆ ಕೂಡ ಆರಂಭವಾಗಿದೆ. ಆ ಕಾರಣಕ್ಕಾಗಿ ಇಲಾಖೆ ಪ್ರಕಟಿಸಿರುವಂಥ ಸಿಲೆಬಸ್ ಹಾಗೂ ಆ ಇಲಾಖೆಯವರು ಪ್ರಕಟ ಮಾಡಿರುವಂಥ ಮಾಡೆಲ್ ಎಕ್ಸಾಮ್ ಅನ್ನ ಆಧರಿಸಿ ನಾವು ನಮ್ಮ SJ ಅಕಾಡೆಮಿ ಆ್ಯಪ್ನಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಟೆಸ್ಟ್ ಸಿರೀಸ್ ಅನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇದರ ವಿಶೇಷತೆ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ PSTR ತಗೊಂಡ್ರೆ PSTR ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತಿದೆ. ಪೇಪರ್ 1 ಸಿಲೆಬಸ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳ 10 ಟೆಸ್ಟ್ಗಳಿರ್ತವೆ. ಆದ್ರೆ ಪ್ರತಿ ಟೆಸ್ಟ್ಗೆ 40 ರಿಂದ 50 ಪೇಜಿನಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ನಾವು. ಯಾಕೆ ಈ ರೀತಿ ಮಾಡಿದ್ದೀವಿ ಅಂತಂದ್ರೆ, ಟೈಮ್ ಕಡಿಮೆ ಇದೆ. 45 ರಿಂದ 50 ದಿನಗಳ ಕಾಲ ಮಾತ್ರ ಟೈಮ್ ಇರೋದ್ರಿಂದಾಗಿ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸಿಲೆಬಸ್ ಅನ್ನು ರಿವಿಷನ್ ಮಾಡಕ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಟೆಸ್ಟ್ ಅಟೆಂಡ್ ಆಗಿ ನೆಕ್ಸ್ಟ್ ಆ ಎಕ್ಸ್ಪ್ಲನೇಷನ್ ನೀವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಆ ಎಕ್ಸಾಮ್ ನಲ್ಲಿ ಮುಂಬರತಕ್ಕಂಥ ಎಕ್ಸಾಮ್ ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಹೊಸ ಪ್ರಯತ್ನವನ್ನ ನಾವು ಆರಂಭಿಸಿದೀವಿ ನಮ್ಮ SJ ಅಕಾಡೆಮಿ ಆಪ್ ನಲ್ಲಿ. PSTR ಪೇಪರ್ 1 10 ಟೆಸ್ಟ್ ಇರ್ತದೆ, ಪೇಪರ್ 2 10 ಟೆಸ್ಟ್ ಇರ್ತದೆ. ಅದರ ಸಂಪೂರ್ಣ ಎಕ್ಸ್ಪ್ಲನೇಷನ್ ಅಂದ್ರೆ ಒಂದು ಟೆಸ್ಟ್ ನ ಎಕ್ಸ್ಪ್ಲನೇಷನ್ ಸುಮಾರು 40 ರಿಂದ 45 ಪೇಜ್ ಆಗ್ತದೆ. ಅದೇ ರೀತಿಯಾಗಿ GPSTR ಗೆ ಬಂದ್ರೆ ಆ GPSTR ನಲ್ಲಿ ಕನ್ನಡ ಮೆಥಡ್, ಇಂಗ್ಲಿಷ್ ಮೆಥಡ್, ಸೋಷಿಯಲ್ ಸೈನ್ಸ್ ಮೆಥಡ್ ಈಗ ಸದ್ಯಕ್ಕೆ ನಾವು ಆರಂಭಿಸಿದ್ದೀವಿ. ಮೆಥಡ್ ಅಂತ ಬಂದಾಗ ಅಲ್ಲಿ ಪೇಪರ್ 1 10 ಟೆಸ್ಟ್ ಇರ್ತದೆ, ಪೇಪರ್ 2 10 ಟೆಸ್ಟ್ ಇರ್ತದೆ. ಕನ್ನಡ ಅಂತ ತಗೊಂಡ್ಬಿಟ್ರೆ ನೀವು ಅದ್ರಲ್ಲಿ ಪೇಪರ್ 1, 2 ಎರಡು ಸಿಕ್ಬಿಡ್ತದೆ. ಸೋಷಿಯಲ್ ಸೈನ್ಸ್ ತಗೊಂಡ್ರೆ ಅಲ್ಲೂ 1, 2 ಎರಡು ಸಿಕ್ಬಿಡ್ತದೆ. ಎಸ್ ಸರ್. ಆಮೇಲೆ ಇಂಗ್ಲಿಷ್ ತಗೊಂಡ್ರೆ ಅಲ್ಲಿ 1, 2 ಎರಡು ಸಿಗ್ತದೆ. ಇದೇ ತರ HSTR ಕೂಡ ನಾವು ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಕೂಡ ನಾವು ಏನ್ ಮಾಡಿದೀವಿ, SS ಮೆಥಡ್, ಆಮೇಲೆ ಕನ್ನಡ, ಆಮೇಲೆ ಇಂಗ್ಲಿಷ್ ಸದ್ಯಕ್ಕೆ ಆರಂಭಿಸಿದ್ವಿ. ಮುಂದೆ ಆ ಸೈನ್ಸ್ ಮ್ಯಾಥ್ಸ್ ಅನ್ನು ಕೂಡ ನಾವು ಸೈನ್ಸ್ ಅನ್ನು ಕೂಡ ಆರಂಭಿಸ್ತೀವಿ. HSTRದು ಅಲ್ಲಿ ಕೆಮಿಸ್ಟ್ರಿ, ಬಯಾಲಜಿ ಇದೆ. ಆಮೇಲೆ GPSTR ಬಂದಾಗ ಸೈನ್ಸ್ ಮ್ಯಾಥ್ಸ್ ಕೂಡ ಟೆಸ್ಟ್ ಅನ್ನು ನಾವು ಆರಂಭಿಸ್ತೀವಿ. ಅದರ ಜೊತೆಗೆ ಫಿಸಿಕಲ್ ಎಜುಕೇಶನ್ ಟೀಚರ್ ಗ್ರೇಡ್ 1 ಮತ್ತು ಗ್ರೇಡ್ 2 ಏನಿದೆ ಅದನ್ನು ಕೂಡ ಟೆಸ್ಟ್ ಸೀರೀಸ್ ಅನ್ನು ಆರಂಭಿಸ್ತೀವಿ. ನೀವೇನ್ ಮಾಡಬೇಕಪ್ಪ ಅಂದ್ರೆ ಗೂಗಲ್ ಪ್ಲೇಸ್ಟೋರ್ ನಲ್ಲಿ SJ ಅಕಾಡೆಮಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಲಾಗಿನ್ ಆದ್ರೆ ಒಂದು ಪೇಡ್ ಕೋರ್ಸ್ ಅಂತ ಬರ್ತದೆ. ಪೇಡ್ ಕೋರ್ಸ್ ನ ಕೆಳಗೆ ಟೆಸ್ಟ್ ಸೀರೀಸ್ ಅಂತ ಬರ್ತದೆ. ಆ ಟೆಸ್ಟ್ ಸಿರೀಸ್ಗೆ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ಟೆಸ್ಟ್ಗಳು ಸಿಗ್ತಾವೆ. PSTR ಸಿಗ್ತದೆ, ಆಮೇಲೆ HSTR ಅಲ್ಲಿ ಕನ್ನಡ, ಇಂಗ್ಲಿಷು, ಸೋಷಿಯಲ್ ಸೈನ್ಸ್ ಇದೆ. ಆಮೇಲೆ GPSTR ಅಲ್ಲೂ ಕನ್ನಡ, ಇಂಗ್ಲಿಷು, ಸೋಷಿಯಲ್ ಸೈನ್ಸ್ ಈಗ ಸದ್ಯಕ್ಕೆ ನಿಮಗೆ ಸಿಗ್ತದೆ. ಅಲ್ಲಿ ಹೋಗಿ ಅತಿ ಕಡಿಮೆ, ಯಾಕಂತಂದ್ರೆ ಒಂದು ಟೆಸ್ಟ್ ಸಿರೀಸ್ ತಗೊಂಡ್ರೆ ನಿಮಗೆ ಸುಮಾರು 2,000 ಕ್ವಶನ್ಸ್ ಅಂದ್ರೆ ಟೋಟಲ್ 20 ಕ್ವಶನ್ ಪೇಪರ್ಸ್ ಇರ್ತದೆ. 2,000 ಕ್ವಶನ್ಸ್ ಆಗ್ತದೆ. ಅದರ ಸಂಪೂರ್ಣ ವಿವರಣೆ ಅಂತಂದ್ರೆ ನೀವು ಡಿಟೇಲ್ ಆಗಿ 20 ಟೆಸ್ಟ್ ಗಳನ್ನು ಓದ್ಬಿಟ್ರೆ 80% ಗಿಂತ ಹೆಚ್ಚು ಸಿಲೆಬಸ್ ನಿಮ್ಗೆ ಈ ಟೆಸ್ಟ್ ಸಿರೀಸ್ ನಲ್ಲಿ ಕವರ್ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೇಕೆ ತಡ, ಈಗಲೇ ಅದಕ್ಕೆ ಜಾಯಿನ್ ಆಗಿ. ನಿಮ್ಗೆ ಹೆಚ್ಚಿನ ಟೈಮ್ ಕೂಡ ಇಲ್ಲ. ನಿಮ್ಮ ಸ್ನೇಹಿತರು ಕೂಡ ಈ ಟೆಸ್ಟ್ ಸಿರೀಸ್ ನ ಬಗ್ಗೆ ತಿಳಿಸೋದ್ರ ಮೂಲಕ ಅವರು ಕೂಡ ಹೆಚ್ಚು ಅಂಕಗಳನ್ನ ಗಳಿಸುವ ಹಾಗೆ ಆಗ್ಲಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸಿಲೆಬಸ್ ಏನ್ಬಿಟ್ಟಿರೋ ಸಿಲೆಬಸ್ ಪ್ರಕಾರನೇ ಮಾಡಿದೀವಿ ನಾವೀಗ. ಯಾವುದೇ ಸುಮ್ಮನೆ ಯಾವುದು ಹಂಗೆ ಓವರ್ಲಾಗ್ ಮಾಡಿಲ್ಲ. ಅದು ಯಾವ ರೀತಿಯಾಗಿ ಅಂದ್ರೆ ಟೆಸ್ಟ್ ಸಿಲೆಬಸ್ ಪ್ರಕಾರ ಇದೆ. ಆಮೇಲೆ ಮಾಡೆಲ್ ಎಕ್ಸಾಮ್ ಪ್ರಕಾರ ಇದೆ. ಸ್ವಲ್ಪ ನಾವು ಏನ್ ಮಾಡಿದೀವಿ, ಮಾಡೆಲ್ ಎಕ್ಸಾಮ್ಗಿಂತನೂ ಸ್ವಲ್ಪ ಡಿಫಿಕಲ್ಟ್ ಮಾಡಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ TET ಪಾಸ್ ಆದವ್ರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಈ ಸಾರಿ ಕ್ವಶನ್ ಪೇಪರ್ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗೋ ಸಾಧ್ಯತೆ ಇರ್ತದೆ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡಿದೀವಿ, ಸ್ವಲ್ಪ ಡಿಫಿಕಲ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಅನ್ನು ರೆಡಿ ಮಾಡಿದೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಚೆನ್ನಾಗಿ ಓದಿ. ಈ ಸಾರಿ ಎಲ್ಲ ಚೆನ್ನಾಗಿ ಓದೋರು ಎಲ್ಲರೂ ಕೂಡ ಶಿಕ್ಷಕರಾಗಿ ನಮ್ಮ ನಾಡಿನ ಭವಿಷ್ಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನವನ್ನ ಬೆಳಗುವಂತ ಶಿಕ್ಷಕರು ನೀವೆಲ್ಲ ಆಗಿ ಅಂತ ಹೇಳಿ ನಾನು ಹಾರೈಸುತ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ರಿಗೂ ನಮಸ್ಕಾರ.